ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ದೈವಗಣದಲ್ಲಿ ಹುಟ್ಟಿದವರ ನಡವಳಿಕೆ ಹೇಗಿರುತ್ತದೆ, ಜೊತೆಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ದೈವಗಣಕ್ಕೆ ಸೇರುತ್ತಾರೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ನಾವು ನಮ್ಮ ಜನ್ಮ ಕುಂಡಲಿಯನ್ನು ನೋಡಿಕೊಂಡ್ರೆ ನಮ್ಮ ನಕ್ಷತ್ರ, ಲಗ್ನ ಹಾಗೆ ಯಾವ ಗಣದಲ್ಲಿ ನಾವು ಹುಟ್ಟಿದ್ದೇವೆ ಎಂಬುದು ತಿಳಿಯುತ್ತದೆ. ನಮಗೆ ಒಟ್ಟು 3 ಗಣಗಳಿವೆ. ಅದುವೇ ದೈವಗಣ, ಮಾನವಗಣ ಹಾಗೂ ರಾಕ್ಷಸಗಣ. ಈಗಾಗಲೇ ರಾಕ್ಷಸಗಣದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಒಂದು ವೇಳೆ ನೋಡದೇ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಬನ್ನಿ. ಈಗ ನಾವು ದೈವಗಣದ ಬಗ್ಗೆ ತಿಳಿದುಕೊಳ್ಳೋಣ. ಗಣ ಅಂದರೆ ಅರ್ಥ ಗುಣ. ನಮ್ಮ ಗುಣ ಹೇಗಿರುತ್ತದೆ, ಯಾವ ರೂಪದಿಂದ ನಾವು ಬಂದಿದ್ದೇವೆ, ಪೂರ್ವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ದೇವೆ, ಆ ಕರ್ಮ ಫಲವಾಗಿ ದೇವರ ಹತ್ತಿರ ನಾವು ಪಡೆದುಕೊಂಡು ಬಂದ ವರ ಏನು, ಆ ವರಕ್ಕೆ ತಕ್ಕ ಪ್ರತಿಫಲವೇ ನಾವು ಜನಿಸುವಂತ ಗಣ. ನಾವು ಕೇಳಿದ ವರ ಚೆನ್ನಾಗಿತ್ತು, ದೇವರು ತಥಾಸ್ತು ಅಂದ್ರೆ ನಾವು ದೈವಗಣದಲ್ಲಿ ಜನಿಸುತ್ತೇವೆ. ದೈವಗಣದವರ ಶ್ರೇಷ್ಠತೆ ಏನಪ್ಪಾ ಅಂದ್ರೆ, ಇವರಿಗೆ ಒಂದು ಚಿಕ್ಕ ಸಹಾಯ ಸಿಕ್ಕಿದರೂ ಕೂಡ ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ. ಇವರಿಗೆ ದೊಡ್ಡದಾಗಿ ಸಹಾಯ ಬೇಕಿಲ್ಲ. ಅವರು ಮಾಡೋ ಕೆಲಸದಲ್ಲಿ ಯಾರೋ ಒಬ್ರು ನಿನ್ನ ಹಿಂದೆ ನಾನಿದ್ದೀನಿ ಅನ್ನೋ ಒಂದು ಮಾತು ಹೇಳಿದ್ರೆ ಸಾಕು. ಯಾವ ರೀತಿ ಪುಟ್ಟ ಮಕ್ಕಳು ಸೈಕಲ್ ಕಲಿಯುವಾಗ ಯಾರೋ ಒಬ್ರು ಹಿಂದೆ ಸೈಕಲ್ ಹಿಡಿದುಕೊಂಡಿದ್ರೆ ಅವರು ಧೈರ್ಯವಾಗಿ ಸೈಕಲ್ ತುಳಿತಾರೆ. ಯಾವಾಗ ಅವ್ರಿಗೆ ಸೈಕಲ್ ಹಿಡಿದುಕೊಂಡಿಲ್ಲ ಅಂತ ಗೊತ್ತಾಗುತ್ತೋ ಆಗ ಅವರು ಬಿದ್ದೋಗ್ತಾರೆ. ಅದೇ ರೀತಿ ದೈವಗಣದವರು ಕೂಡ ಇವರಿಗೆ ನಾನಿದ್ದೀನಿ ಅಂತ ಹೇಳೋ ಒಬ್ಬ ವ್ಯಕ್ತಿ ಬೇಕಷ್ಟೆ. ಇನ್ನು ದೈವಾರಾಧನೆ ಹೆಚ್ಚಾಗಿ ಇವರು ಮಾಡ್ತಾರೆ. ದೈವಗಣ ಅಂದ ತಕ್ಷಣ ಇವರು ದೇವರು ಅಂತ ಅರ್ಥ ಅಲ್ಲ. ಲಗ್ನಗಳು, ಕರ್ಮಗಳು ಅನ್ನೋದು ಇವ್ರಿಗೂ ಇರುತ್ತೆ. ದೈವಗಣ ಆಗಿದ್ರೂ ಕೂಡ ಕೆಲವು ಕರ್ಮಗಳು ಇರುತ್ತೆ. ಅಂದ್ರೆ ಬೇರೆ ಗಣದವರ ತರ ಇವರು ಕೂಡ ಬೇರೆಯವರಿಗೆ ಮೋಸ ಮಾಡಬಹುದು, ಹಿಂಸೆ ಕೊಟ್ಟಿರ್ಬೋದು. ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳಿಗೂ ಕೂಡ ಹಿಂಸೆ ಕೊಟ್ಟಿರೋರು ಕೂಡ ದೈವಗಣದಲ್ಲಿ ಇರ್ತಾರೆ. ಆದ್ರೆ ದೈವಗಣದ ಲಕ್ಷಣ ಏನಂದ್ರೆ, ಯಾವುದೋ ಒಂದು ಕಾರ್ಯಕ್ಕಾಗಿ ಇವರು ಭೂಮಿ ಮೇಲೆ ಬಂದಿರ್ತಾರೆ. ಅಂದ್ರೆ ಖುದ್ದಾಗಿ ದೇವತೆಗಳು ಇವರನ್ನ ಒಂದು ಕಾರ್ಯದ ಮೇಲೆ ಇಲ್ಲಿಗೆ ಕಳಿಸಿರ್ತಾರೆ. ಮೊದಲು ಇವರು ಕಠಿಣವಾಗಿದ್ರೂ ಕೂಡ ದಿನಗಳು ಕಳೀತಾ ಇವರ ಕಾರ್ಯ ಏನು ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತೆ. ಒಂದೇ ಸಲ ಕೆಟ್ಟವನಾಗಿದ್ದವನು ಈಗ ಒಳ್ಳೆಯವನಾಗಿದ್ದಾನೆ ಅನ್ನೋದು ನಾವು ತುಂಬಾ ಸಲ ನೋಡಿರ್ತೀವಿ. ಅಂತ ಜನನ ನಾವು ನೋಡಿರ್ತೀರಿ. ಅವರೆಲ್ಲ ಕೂಡ ದೈವಗಣಕ್ಕೆ ಸೇರಿರೋರು. ಮೊದಲು ಕೆಟ್ಟವರಾಗಿದ್ರು ಮತ್ತೆ ಒಳ್ಳೆಯವರಾಗ್ತಾರೆ, ಇಲ್ಲ ಟೋಟಲ್ ಆಗಿ ಒಳ್ಳೆಯವರಾಗೇ ಇರ್ತಾರೆ. ದೈವಗಣದಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಯಾವುದೋ ಒಂದನ್ನ ಸಾಧಿಸೋಕೆ ಈ ಭೂಮಿ ಮೇಲೆ ಬಂದವರೇ ಹೊರತು ಅವರ ಪಾಪಗಳನ್ನ ಕಳೆದುಕೊಳ್ಳೋಕೆ ಬಂದವರಂತೂ ಅಲ್ಲ. ಅವರು ಬಂದ ಕೆಲಸ ಮುಗಿದ ತಕ್ಷಣ ಅವರು ಹೊರಟೋಗ್ತಾರೆ. ಈ ದೈವಗಣದಲ್ಲಿ ಹುಟ್ಟಿರೋರು ದೀರ್ಘಕಾಲ ಬದುಕ್ತಾರೆ ಅಂತ ಹೇಳೋಕೆ ಅಸಾಧ್ಯ. ಯಾಕಂದ್ರೆ ಅವರು ಬಂದ ಕೆಲಸ ಯಾವಾಗ ಬೇಕಾದ್ರೂ ಪೂರ್ತಿ ಆಗ್ಬೋದು. ಆ ಕೆಲಸ ಪೂರ್ತಿಯಾದ ತಕ್ಷಣ ಅವರು ಹೊರಟೋಗ್ಬೋದು. ಬೇರೆ ಗಣದವರು ಪಾಪಗಳು, ಕರ್ಮಗಳು ಮುಗಿದ ಮೇಲೆ ಮಾತ್ರ ಹೋಗ್ತಾರೆ. ಹಾಗೆ ಈ ದೈವಗಣದವರ ಜೊತೆಗೆ ನಾವು ಪಾರ್ಟ್ನರ್ಶಿಪ್ ನಲ್ಲಿ ಯಾವ್ದಾದ್ರೂ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ. ಇವರು ಯಾವಾಗ್ಲೂ ಬೇರೆಯವರಿಗೆ ಒಳ್ಳೆ ಮಾತುಗಳು, ಒಳ್ಳೆ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಇದು ದೈವಗಣದವರ ಲಕ್ಷಣ. ಈಗ ನಾವು ದೈವಗಣಕ್ಕೆ ಸಂಬಂಧಪಟ್ಟ ನಕ್ಷತ್ರಗಳನ್ನು ನೋಡೋಣ. ಒಂದು ಅಶ್ವಿನಿ ನಕ್ಷತ್ರ. ಇವರ ಹಸ್ತವಾಸಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಕಷ್ಟದಲ್ಲಿದ್ದಾಗ ಈ ಅಶ್ವಿನಿ ನಕ್ಷತ್ರದವರ ಕೈಯಿಂದ ಸ್ವಲ್ಪ ಸಹಾಯ ಪಡೆದುಕೊಂಡ್ರೂ ಕೂಡ ನಮಗೆ ಒಳ್ಳೆ ಲಾಭ ಇರುತ್ತೆ. ಬರೀ ಹಣದ ವಿಷಯದಲ್ಲಿ ಮಾತ್ರ ಅಲ್ಲ. ಒಂದು ವೇಳೆ ನಮಗೆ ಹುಷಾರಿಲ್ಲ ಅಂದ್ರೆ ಮನೆ ಮದ್ದು ಮಾಡ್ಕೋತೀವಲ್ಲ, ಅದೇ ಇವ್ರ ಕೈಯಿಂದ ಯಾವ್ದಾದ್ರೂ ಮನೆ ಮದ್ದು ಮಾಡಿದ್ರೆ ಆರೋಗ್ಯ ಅನ್ನೋದು ಬೇಗನೆ ಸುಧಾರಿಸುತ್ತೆ. ಎರಡನೆಯದು ಮೃಗಶಿರ ನಕ್ಷತ್ರ. ಮೂರನೆಯದು ಪುನರ್ವಸು ನಕ್ಷತ್ರ. 4 ಪುಷ್ಯಮಿ ನಕ್ಷತ್ರ. 5 ಸ್ವಾತಿ ನಕ್ಷತ್ರ. 6 ಅನುರಾಧ ನಕ್ಷತ್ರ. 7 ಶ್ರವಣ ನಕ್ಷತ್ರ. 8 ರೇವತಿ ನಕ್ಷತ್ರ. ಈ ದೈವಗಣದ ನಕ್ಷತ್ರದವರು ಹೇಗಂದ್ರೆ, ಅವರು ಯಾವ್ದಾದ್ರೂ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅದನ್ನ ಖಂಡಿತ ಮಾಡ್ಬಿಡ್ತಾರೆ. ಆದ್ರೆ ಇವರು ಮುಂದೆ ಹೆಜ್ಜೆ ಇಡಬೇಕು ಅಂದ್ರೆ ಹಿಂದೆ ಯಾರೋ ಒಬ್ರು
ನಾನಿದ್ದೀನಿ ಅಂತ ಬೆನ್ನು ತಟ್ಟೋರು ಇರಬೇಕು. ಅಷ್ಟು ಹೇಳಿದ್ರೆ ಮಾತ್ರ ಸಾಕು. ಇನ್ನು ಮಿಕ್ಕಿರೋ ಎಲ್ಲಾ ಕೆಲಸನೂ ಇವರೇ ಮಾಡ್ತಾರೆ. ಅಂದ್ರೆ ಫೈನಾನ್ಸ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಎಲ್ಲ ಕೂಡ ಇವರೇ ಮಾಡ್ತಾರೆ. ನಾನಿದ್ದೀನಿ ಅಂತ ಹೇಳೋ ಒಬ್ಬ ವ್ಯಕ್ತಿ ಇರಬೇಕು. ಆ ರೀತಿ ಯಾರಾದ್ರೂ ಒಬ್ರು ಇವರು ಬೆನ್ನು ತಟ್ಟೋರಿದ್ರೆ ಇವರು ಹಿಂದೆ ತಿರುಗಿ ನೋಡ್ದೆ ಮುಂದೆ ನುಗ್ಗಿ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಬ್ರಹ್ಮಾಂಡವಾಗಿ ಸಕ್ಸಸ್ ಪಡಿತಾರೆ. ಈಗ ನಾನು ಈಗಾಗ್ಲೇ ಹೇಳಿರೋ ತರ ಕೆಲವರಿಗೆ ಗುಣಗಳಲ್ಲಿ ವ್ಯತ್ಯಾಸ ಇರ್ಬೋದು. ದೈವಗಣದಲ್ಲಿ ಹುಟ್ಟಿದರೂ ಕೂಡ ರಾಕ್ಷಸರಂತೆ ನಡೆದುಕೊಳ್ತಿದ್ದಾರೆ ಅಂತ ಏನಾದ್ರೂ ಇದ್ರೆ ಒಂದು ಸಲ ಅವರ ಲಗ್ನನ ಯಾರಿಗಾದ್ರೂ ತೋರಿಸಿ. ಸಾಮಾನ್ಯವಾಗಿ ದೈವಗಣದವರು ಆ ರೀತಿ ಕ್ರೂರವಾಗಿ ನಡ್ಕೊಳ್ಳಲ್ಲ. ಒಂದು ವೇಳೆ ಕ್ರೂರವಾಗಿ ನಡ್ಕೊಳ್ತಿದ್ದಾರೆ ಅಂದ್ರೆ ಮಾತ್ರ ಯಾವುದೋ ಒಂದು ಪೂರ್ವ ಜನ್ಮದ ಕರ್ಮ ಬಾಕಿ ಇದೆ. ಅದು ಪೂರ್ತಿ ಆಗೋವರೆಗೂ ಅವರು ಅದೇ ರೀತಿ ಇರ್ತಾರೆ. ಕರ್ಮ ಯಾವ ರೀತಿ ಕಳ್ಕೋಬೇಕು ಅನ್ನೋದಕ್ಕೆ ತುಂಬಾ ದಾರಿ ಇದೆ. ದಾನ ಧರ್ಮ ಆಗಿರ್ಬೋದು, ದೈವಾರಾಧನೆ ಆಗಿರ್ಬೋದು, ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋದು, ದೇವರ ಬಗ್ಗೆ ಇತರರಿಗೆ ಹೇಳೋದು, ಹೀಗೆ ಅನೇಕ ಮಾರ್ಗಗಳಿಂದ ನಾವು ಕರ್ಮಗಳನ್ನ ಕಳೆದುಕೊಳ್ಬಹುದು. ಕರ್ಮ ಕಳೆದುಕೊಂಡ ನಂತರ ಅವರ ದೈವ ಗಣ ಅನ್ನೋದು ಅವರ ಗುಣದಂತೆ ಬದಲಾಗುತ್ತೆ. ಅಂದ್ರೆ ಅವರದು ದೈವ ಗುಣ ಆಗುತ್ತೆ. ನಾಳೆ ಮಾನವ ಗಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.